ಹಾಯ್ ಎವ್ರಿವನ್, ವೆಲ್ಕಮ್ ಟು ದ NMETO ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತು ನಾವು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಇದು ತುಂಬ ಪ್ರಸಿದ್ಧ ಆಗಿರುವಂಥ ದೇವಸ್ಥಾನ. ಈ ಕ್ಷೇತ್ರದ ಮಹಿಮೆ, ಮನೆ ಕಟ್ಟಬೇಕು ಅನ್ನೋರು, ಮತ್ತು ಮದುವೆ ಆಗ್ತಿಲ್ವಾ, ಕೆಲಸ ಸಿಗ್ತಿಲ್ವಾ, ಇಲ್ಲಿಗೆ ಹೋದರೆ ನಿಮ್ಮ ಬೇಡಿಕೆ ಈಡೇರ್ತದೆ. ಬನ್ನಿ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಇರೋದು ಗಿರಿನಗರ, ಬೆಂಗಳೂರಲ್ಲಿ. ಈ ಕ್ಷೇತ್ರದ ಪ್ರಾಮುಖ್ಯತೆ ಕಾಯಿ ಕಟ್ಟೋದು. ಇಲ್ಲಿ ತುಂಬಾ ಜನ ಬರೋದೇ ಕಾಯಿ ಕಟ್ಟೋದಕ್ಕೆ. ನೋಡಿ, ದೇವಸ್ಥಾನದ ಒಳಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಆಂಜನೇಯ ಮೂರ್ತಿ ಇದೆ. ಇದಕ್ಕೆ ಎಲ್ಲರೂ ತುಳಸಿ ಹಾರ ಮತ್ತೆ ವಿಳ್ಯದೆಲೆ ಹಾರನ ಹಾಕ್ಬೋದು. ಬಂದವರೆಲ್ಲ ಹಾಕ್ತಾ ಇರ್ತಾರೆ. ಫಸ್ಟ್ ಬಂದಾಗ ಇಲ್ಲಿ ಹಾರ ಹಾಕ್ಬಿಟ್ಟೆ ಹೋಗ್ತಾರೆ ಆಲ್ಮೋಸ್ಟ್ ಎಲ್ಲಾರು. ಇದನ್ನೆಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಹಾಗೆ ಇಲ್ಲಿ ದೊಡ್ಡದಾಗಿರುವಂತಹ ಆಂಜನೇಯ ಸ್ಟ್ಯಾಚು ಕೂಡ ಇದೆ ನೋಡಿ. ಇಲ್ಲಿ 2 ಮುಖ್ಯ ದ್ವಾರಗಳು ಕೂಡ ಇದೆ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ. ನೋಡಿ ಇವಾಗ ಹೇಗೆ ಅಂದ್ರೆ, ಅಲ್ಲಿ ಸಿಪ್ಪೆ ಇರುವಂತ ತೆಂಗಿನಕಾಯಿನ ಇಟ್ಟಿರ್ತಾರೆ. ನಾವು ಯಾವ್ದು ಬೇಕಾದ್ರೂ ಆರಿಸ್ಕೊಂಡು ತಗೋಬಹುದು. ಹಾಗೆ ಅಲ್ಲೇ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ಅದಕ್ಕೆ 150 ರುಪೀಸ್ ಪೇ ಮಾಡಬೇಕು, ಅಂದ್ರೆ 150 ರೂಪಾಯಿನ ಪೇ ಮಾಡಬೇಕು. ಅಲ್ಲಿ ಸಾಟರ್ಡೆ ತುಂಬಾ ರಶ್ ಇರುತ್ತೆ. ನೀವು ಬೇಗ ಹೋಗಿ ನಿಂತ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಕ್ಯೂ ಇರುತ್ತೆ. ಅದಕ್ಕೇನೆ ಅಲ್ಲಿ ಒಂದು ಈ ತರ ರೆಸಿಪ್ಟ್ ಕೊಡ್ತಾರೆ. ಆಮೇಲೆ ಆ ಕಾರ್ಯಸಿದ್ಧಿ ಆಂಜನೇಯ ಮಂತ್ರದ ಕಾರ್ಡ್ ಕೂಡ ಕೊಡ್ತಾರೆ, ಮತ್ತೆ ಕೈಗೆ ಕಟ್ಕೊಳ್ಳೋಕೆ ದಾರ ಕೊಡ್ತಾರೆ. ಹಾಗೆ ಅಲ್ಲಿಂದ ಕಾಯಿ, ರೆಸಿಪ್ಟ್ ಎಲ್ಲ ತಗೊಂಡು ದೇವಸ್ಥಾನದ ಒಳಗಡೆ ಮೇಲ್ಗಡೆ ಹಾಲಲ್ಲಿ ಆ ರೆಸಿಪ್ಟ್ ಕೊಟ್ರೆ ಕಾಯಿ ಮೇಲೆ ನಮ್ಮ ಸೆಕ್ಷನ್ ಮತ್ತೆ ನಂಬರ್ ಎಲ್ಲ ಬರ್ಕೊಡ್ತಾರೆ. ಅದನ್ನ ತಗೊಂಡು ಅದೇ ಹಾಲಲ್ಲಿ ಕಾಯಿನ ಹಿಡ್ಕೊಂಡು ಕೂರಿಸಿ ಸಂಕಲ್ಪ ಮಾಡಿಸ್ತಾರೆ. ಹಾಗೆ ಶ್ಲೋಕ ಮಂತ್ರ ಎಲ್ಲ ಹೇಳ್ಕೊಡ್ತಾರೆ. ಅದನ್ನ ನಾವು ಹೇಳಿ ನಮ್ಮ ಬೇಡಿಕೆ ಏನಿದೆ ಅದನ್ನ ಕಾಯಿ ಹಿಡ್ಕೊಂಡು ಹೇಳ್ಕೋಬೇಕು. ಹಾಗೆ ಅದಾದ್ಮೇಲೆ ಅಲ್ಲಿ ಹೇಳ್ತಾರೆ 108 ಬಾರಿ ಮನೆಯಲ್ಲಿ ಆಂಜನೇಯ ಮಂತ್ರ ಹೇಳ್ಬೇಕು ಅಂತ. ಕಾರ್ಡ್ ಕೂಡ ಕೊಟ್ಟಿರ್ತಾರಲ್ವಾ, ಅದ್ರಲ್ಲೂ ಇರುತ್ತೆ. ಮತ್ತೆ 16 ದಿನದಲ್ಲಿ 4 ದಿನ ದೇವಸ್ಥಾನಕ್ಕೆ ಬಂದು 16 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು ಅಂತಾನು ಹೇಳ್ತಾರೆ ಅವರು. ಅಂದ್ರೆ ಫಸ್ಟ್ ದಿನ ಕಾಯಿ ಕಟ್ಟೋ ದಿನ, ಆಮೇಲೆ ಮಧ್ಯದಲ್ಲಿ 2 ದಿನ, ಕೊನೆ ದಿನ 16ನೇ ದಿನ ಕಾಯಿ ಬಿಚ್ಚೋ ದಿನ. ಸೊ ಈ ತರ 4 ದಿನ ಹೋಗ್ಬೇಕಾಗತ್ತೆ. ಹಾಗೆ ಅಲ್ಲಿಂದ ಕೆಳಗಡೆ ಬಂದು ದೇವಸ್ಥಾನದ ಒಳಗೆ ಕಾಯಿನ ಹಿಡ್ಕೊಂಡು 3 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ಅದಾದ ನಂತರ ಅಲ್ಲಿ ನಂಬರ್ ಬರ್ಕೊಟ್ಟಿರ್ತಾರಲ್ವಾ, ಯಾವ ಸ್ಲಾಟ್ ಅಲ್ಲಿ ಕಟ್ಟಬೇಕು ಅಂತ ಹಾಕಿರ್ತಾರೆ ಕೂಡ ಕಾಯಿ ಮೇಲೆ. ರೆಸಿಪ್ಟ್ ಅಲ್ಲೂ ಇರುತ್ತೆ, ನೋಡ್ಕೊಂಡು ಕಟ್ಟಬೇಕು. ಅಂದ್ರೆ A to Z ತನಕ ಸೆಕ್ಷನ್ ಇರುತ್ತೆ, ಆ ಸೆಕ್ಷನ್ ಅಲ್ಲೇ ಕಟ್ಟಬೇಕು. ನೋಡಿ ಈ ತರ A to Z ತನಕ ಸ್ಲಾಟ್ ಇರುತ್ತೆ. ಸೊ ಅದೇ ಸ್ಲಾಟ್ ಅಲ್ಲಿ ಹೋಗಿ ಕಟ್ಟಬೇಕು. ಆಯಾ ಸೆಕ್ಷನ್ ಅಲ್ಲಿ ಹೋಗಿ ನಿಮ್ಗೆ ಯಾವ ಸೆಕ್ಷನ್ ಬಂದಿರುತ್ತೆ ಅಂದ್ರೆ ABCD ಆ ತರ ಯಾವ್ದು ಬಂದಿರುತ್ತೆ ನಿಮ್ಗೆ ಅದ್ರಲ್ಲೇ ಹೋಗಿ ಕಟ್ಟಬೇಕು. ನೋಡಿ ಎಷ್ಟೊಂದ್ ಜನ ಕಟ್ಟಿದ್ದಾರೆ, ನೋಡಿ ಎಷ್ಟು ನಂಬಿಕೆ ಇದೆ ಅಲ್ವಾ. ನೋಡಿ ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡು ತೆಂಗಿನಕಾಯಿನ ಕಟ್ಟಿದ್ರೆ 48 ದಿನಗಳಲ್ಲಿ ನಾವು ಅನ್ಕೊಂಡಿದ್ದು ನೆರವೇರುತ್ತದೆ ಅಂತ ಇಲ್ಲಿ ಜನರ ಒಂದು ನಂಬಿಕೆ ಕೂಡ ಇದೆ. ಇಷ್ಟೊಂದ್ ಜನದ ನಂಬಿಕೆ ಇದೆ ಅಂದ್ರೆ ಸುಳ್ಳಾಗ್ಲಾರ್ದು ಅಂತಾನು ಹೇಳ್ಬಹುದು. ಹಾಗೆ ದಾರ ಕೂಡ ಕೊಟ್ಟಿರ್ತಾರಲ್ವಾ, ಅದನ್ನು ಕೂಡ ಅಲ್ಲೇ ಕಟ್ಕೋಬೇಕು. 16 ದಿನದವರೆಗೂ ಇಟ್ಕೋಬೇಕು, ಅದನ್ನ ಬಿಚ್ಚಬಾರ್ದು. ಹಾಗೆ 16 ದಿನವರೆಗೂ ಮಾಂಸಾಹಾರ ಮತ್ತೆ ಮದ್ಯಪಾನ ಯಾವುದೇ ಕೂಡ ಮಾಡಬಾರ್ದು. 16 ಸುತ್ತು ಪ್ರದಕ್ಷಿಣೆ ಹಾಕ್ಬೇಕು. ಲಾಸ್ಟ್ ಅಲ್ಲಿ ನೋಡಿ ಈ ತರ ಜನಗಳೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಹಾಗೆ ಮಧ್ಯದಲ್ಲಿ 2 ದಿನ ಬಂದ್ಬಿಟ್ಟು 16 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ಹಾಗೆ ಕೊನೆ ದಿನ 16ನೇ ದಿನ 16 ಬಾರಿ ಪ್ರದಕ್ಷಿಣೆ ಹಾಕಿ ಅದಾದ ನಂತರ ಕಾಯಿ ಬಿಚ್ಚಿ. ನೋಡಿ ತುಂಬಾ ಜನ ಇಲ್ಲೆಲ್ಲ ಕಾಯಿ ಬಿಚ್ಚಿದ್ದಾರೆ ನೋಡಿ. ಈ ತರ ಎಲ್ಲ ಕಾಯಿ ಬಿಚ್ಚಿ ಅದನ್ನ ದೇವ್ರ ಮುಂದೆ ಇಡ್ಕೊಂಡು ಕೂರಿಸಿ ನಾವು ಏನ್ ಬೇಡ್ಕೊಂಡಿರ್ತೀವಿ ಅದನ್ನ ಹೇಳ್ಕೋಬೇಕು. ಹಾಗೆ ನಮ್ಮ ಹತ್ರ ಮಂತ್ರ ಕೂಡ ಹೇಳಿಸ್ತಾರೆ. ಅದು 48 ದಿನದಲ್ಲಿ ನೆರವೇರ್ತದೆ ಅಂತ ನಂಬಿಕೆ ಕೂಡ ಇದೆ. ಹಾಗೆ ಕೊನೆ ದಿನ ಕೈಗೆ ಕಟ್ಟಿರೋ ದಾರವನ್ನ ಬಿಚ್ಚಿ ಅಲ್ಲೇ ಹಾಕುವಂತ ಒಂದು ಸ್ಥಳ ಇದೆ, ಅಲ್ಲೇ ಹಾಕ್ಬೇಕು. ಹಾಗೆ ಕೊನೆಯದಾಗಿ ಕಾಯನ್ನ ಮನೆಗೆ ತಗೊಂಡು ಹೋಗಿ ಸಿಹಿ ಮಾಡಿ ಮನೆಯವರು ಮತ್ತೆ ಬಂಧು ಮಿತ್ರರಿಗೆ ಹಂಚಿ ತಿನ್ಬೇಕು ಅಂತಾನು ಹೇಳ್ತಾರೆ. ಇದು ಪೂರ್ಣ ಫಲ ಸಮರ್ಪಣೆ, 16 ದಿನಗಳ ಕಾಲ ಪೂರ್ಣ ಫಲ ದೀಕ್ಷೆ ಅಂತಾನು ಹೇಳ್ತಾರೆ. ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನೆಲ್ಲ, ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಳ್ಳಿ. ಹಾಗೆ ಇಲ್ಲಿ ಬೈಕ್ ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿ ಸ್ಪೇಸ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೀವು ಆರಾಮಾಗಿ ನಿಲ್ಸ್ಕೋಬಹುದು. ಹಾಗೆ ಕಾರ್ ಪಾರ್ಕಿಂಗ್ ಕೂಡ ಇದೆ ಅಲ್ಲಿ ಮೇಲ್ಗಡೆ ಹೋದ್ರೆ. ನೋಡಿ ಎಷ್ಟು ಕಾರುಗಳೆಲ್ಲ ನಿಂತಿದೆ ಅಂತ. ನಾವು ಅಲ್ಲಿಂದ ಹೊರಟ್ವಿ. ನಮಗೂ ಕೂಡ ದೇವ ದರ್ಶನ ತುಂಬಾ ಚೆನ್ನಾಗಾಗಿದೆ, ತುಂಬಾ ಖುಷಿ ಆಗಿದೆ ಕೂಡ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.